ಬಳೆ ಹಾಕೊಳ್ಳೋದಕ್ಕೆ ಯೋಗ್ಯತೆ ಆಗಲಿ ಅರ್ಹತೆ ಆಗಲಿ ನನಗಿಲ್ಲ. ಅದು ಯಾವುದೇ ಕಾರಣಕ್ಕೂ ನನ್ನ ಕೈಯಲ್ಲಿರಬಾರ್ದು. ಪಾರ್ವತಿ, ನನ್ನಿಂದ ನಿನ್ನ ಮನಸ್ಸಿಗೆ ನೋವಾಗಿದೆ ಅಂತ ಗೊತ್ತು. ಆದರೆ ನಿನ್ನ ಮನಸ್ಸಿಗೆ ನೋವು ಮಾಡೋ ಉದ್ದೇಶ ನಂದಾಗಿರಲಿಲ್ಲ. ಆಫೀಸ್ ಕೆಲಸದ ವಿಚಾರದಲ್ಲಿ ಟೆನ್ಷನಲ್ಲಿದ್ದೆ. ಆವಾಗ ಯಾರ್ದೋ ಮೇಲಿನ ಸಿಟ್ಟು ನಿನ್ನ ಮೇಲೆ ತೀರಿಸ್ಕೊಂಡೆ. ನಾನು ಕ್ಷಮಿಸ್ಬಿಡು ಪಾರ್ವತಿ. ಕ್ಷಮಿಸ್ಬೇಕಾಗಿರೋದು ನಾನಲ್ಲ, ನೀವು ಯಜಮಾನ್ರೆ. ಯಾಕೆ ಅಂದರೆ ನಮ್ಮಂಥವ್ರು ಇರೋದೇ ತಪ್ಪು ಮಾಡೋದಕ್ಕೆ ಅಂತ ಅನಿಸುತ್ತೆ. ಪಾರ್ವತಿ, ನೀನು ಹೀಗೆಲ್ಲ ಮಾತಾಡಿದ್ರೆ ನನಗೆ ತುಂಬ ಬೇಜಾರಾಗುತ್ತೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಪಾರ್ವತಿ, ಏನಿದು ಇಷ್ಟೊಂದು ಗಾಯ ಆಗಿದೆ? ಕೂತ್ಕೋ. ಪಾರ್ವತಿ, ತುಂಬ ನೋವಾಗ್ತಾ ಇದೆಯಾ? ಮನ್ಸಿಗಾಗಿರೋ ಗಾಯದ ಮುಂದೆ ಈ ಗಾಯದ ನೋವು ಏನು ತೊಡ್ತಲ್ಲ ಯಜಮಾನ್ರೆ. ಪಾರ್ವತಿ, ನಾನು ಮಾಡಿರೋ ತಪ್ಪಿಗೆ ಕ್ಷಮೆ ಅನ್ನೋದೇ ಇಲ್ವಾ? ಸರಿ ಬಿಡು, ನಾನು ಮಾಡಿರೋ ತಪ್ಪಿಗೆ ಕ್ಷಮೆ ಇಲ್ಲ ಅನ್ಸುತ್ತೆ. ಯಜಮಾನ್ರೆ, ನಿಮ್ಮನ್ನ ಕ್ಷಮಿಸೋಷ್ಟು ದೊಡ್ಡೋಳು ನಾನಲ್ಲ ಅಂತ ಯಾವ ತಪ್ಪನ್ನು ನೀವು ಮಾಡಿಲ್ಲ. ಆದ್ರೆ ನಿಮ್ ಜೊತೆ ಮನಸ್ಸು ಬಿಚ್ಚಿ ಪ್ರೀತಿಯಿಂದ ಮಾತಾಡದೆ ಇರೋದಕ್ಕೆ ನನ್ನ ಕೈಲಾಗಲ್ಲ ಯಜಮಾನ್ರೆ. ನೀವ್ ಜೋರಾಗಿ ಏ ಅಂದ್ರೆ ಸಾಕು, ನನಗ್ ಬೇಜಾರಾಗೋಗುತ್ತೆ. ಇನ್ನು ಎಷ್ಟು ದಿನ ಈ ಹುಸಿ ಮುನ್ಸಿನ ಗುದ್ದಾಟ? ನಾನು ಯಾರ ಜೊತೆ ಬೇಕಾದ್ರೂ ಮಾತಾಡದೆ ಇದ್ಬಿಡ್ತೀನಿ. ಆದ್ರೆ ನಿಮ್ ಜೊತೆ ಮಾತಾಡದೆ ಇರೋದಕ್ಕೆ ನನ್ನ ಕೈಯಲ್ಲಿ ಆಗಲ್ಲ ಯಜಮಾನ್ರೆ. ಕನಸು ಜೋರಾದ್ರೂ ಮನ್ಸು ಜೋರಾಗಬಾರ್ದು. ನಿನ್ನ ಮನಸ್ಸಿಗೆ
ಎಷ್ಟು ನೋವಾಗಿದೆ ಅಂತ ನನಗೆ ಅರ್ಥ ಆಗುತ್ತೆ ಪಾರ್ವತಿ. ನಿನ್ನ ಜೊತೆ ಮಾತಾಡ್ತಾ ಇದ್ರೆ ನನ್ನ ಮನಸ್ಸಿಗೂ ತುಂಬ ನೋವಾಗುತ್ತೆ. ಇದಕ್ಕೆಲ್ಲ ಇತಿಷ್ಟಿ ಹಾಡಬೇಕು ಅಂದರೆ ಇವತ್ತು ಆ ಕೆಲಸ ಆಗಲೇಬೇಕು. ಈ ಗೆಜ್ಜೆನೇನೋ ನನ್ಗೆ ಯಾಮಾರಿಸಿ ನನ್ನ ಕಾಲಿಗೆ ಹಾಕ್ಬಿಟ್ರಿ, ಇನ್ನೊಂದು ಗೆಜ್ಜೆನ ನನ್ನ ಅನುಮತಿ ಇಲ್ಲದೆ ಹಾಕೋದಿಕ್ ಆಗದೇ ಇಲ್ಲ. ಯಾರೋ ಒಬ್ರು ಚಾಲೆಂಜ್ ಮಾಡಿದ್ರು, ಏನು ಅಂತ ನೆನಪಿದ್ಯಾ? ಮಾಡಿದ್ ನಾನೇ ಅಲ್ವಾ, ನೆನಪಿದೆ. ಸೊ ನನಗೆ ಗೆಜ್ಜೆನ ಹಾಕ್ಬೋದಾ? ಖುಷಿನಾ? ಗಣೇಶ, ನೀನು ಯಾವಾಗ ಬಂದ್ಯೋ? ಕಳ್ದೋಗಿದ್ರಲ್ಲ ಯಜಮಾನ್ರೆ, ಆವಾಗಲೇ ಬಂದೆ. ಏನು? ಕಳ್ದೋಗಿರೋ ಗೆಜ್ಜೆನ ಅಕ್ಕನ ಕಾಲಕ್ಕೆ ಕಟ್ತಾ ಇದ್ರಲ್ಲ, ಆಗ್ಲೇ ಬಂದೆ ಅಂದೆ. ಗಣಿ, ಹೇಗ್ ಕಾಣಿಸ್ತಿದ್ಯೋ? ಜೋಡಿ ಸೂಪರ್ ಆಗಿದೆ. ಜೋಡಿನಾ? ಯಜಮಾನ್ರೆ, ಅದು ಅವನ್ ಗೆಜ್ಜೆ ಬಗ್ಗೆ ಮಾತಾಡ್ತಿದ್ದಾನೆ. ಹೌದಾ? ನೈಸ್. ಅಕ್ಕ, ನಾನು ಹೇಳಿದ್ದು ನಿಮ್ಮಿಬ್ರು ಜೋಡಿ ಚೆನ್ನಾಗಿದೆ ಅಂತ. ನೀನ್ ಹೇಳಿದ್ದು ನನಗೆ ಅರ್ಥ ಆಯ್ತು ಗಣಿ. ಸರಿ ಪಾರ್ವತಿ, ನಾನೇನು ಹೋಗ್ತೀನಿ. ಯಜಮಾನ್ರೆ, ಹೋಗ್ತೀನಿ ಅನ್ಬಾರ್ದು, ಹೋಗಿ ಬರ್ತೀನಿ ಅನ್ಬೇಕು. ಸರಿ, ಹೋಗಿ ಬರ್ತೀನಿ. ದೊಡ್ಡ ಯಜಮಾನ್ರೆ, ಅವಾಗವಾಗ ಬರ್ತಾ ಇರಿ. ಆಯ್ತು ಕಣೋ ಗಣೇಶ. ಅಕ್ಕ, ಜಾಸ್ತಿ ನೋಡ್ಬೇಡ, ದೃಷ್ಟಿ ಆಗುತ್ತೆ. ಗಣಿ, ಯಜಮಾನ್ರು ನನ್ನ ಕಾಲಿಗೆ ಗೆಜ್ಜೆ ಕಟ್ಟಿದ್ದು ನಮ್ಮ 3 ಜನಕ್ಕೆ ಮಾತ್ರ ಗೊತ್ತಿರಲಿ. ಹೇಳಿ. ಕಂಗ್ರ್ಯಾಚುಲೇಷನ್ಸ್ ಗುರುಜಿ. ಕಂಗ್ರ್ಯಾಚುಲೇಟ್ ಮಾಡಕ್ಕೆ ನಂಗೆ ಮದ್ವೆನೂ ಆಗಿಲ್ಲ, ಮಕ್ಕಳು ಆಗಿಲ್ಲ. ತೂ ತು 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 ನಾಟಿ ಗುರುಜಿ ನೀವು. ನಾನು ಅದಕ್ಕಲ್ಲ ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ದು. ಮತ್ತೆ 24 ಗಂಟೆ ಒಳಗಡೆ ಅರಸನಕೋಟೆ ಖಾಂದಾನಿ ಬಳೆ ಆ ಪಾರ್ವತಿ ಕೈಯಿಂದ ವಾಪಸ್ ಬರಬೇಕು
ಅಂತ ನೀವು ಹೇಳಿದ್ರಲ್ಲ, ನೀವು ಹೇಳ್ದಂಗೆ ಆಯ್ತು ಗುರುಜಿ. ಆ ದರ್ಬೇಸಿನೇ ಬಳೆಗಳನ್ನ ವಾಪಸ್ ತಂದ್ಕೊಟ್ಲು ಗುರುಜಿ. ಈ ವಿಷಯದಲ್ಲಿ ನನ್ನ ಪಾತ್ರ ತುಂಬಾ ದೊಡ್ಡದಿದೆ ಗುರುಜಿ. ಇದಕ್ಕಾದ್ರೂ ನೀವು ನನಗೆ ಶಭಾಷ್ಗಿರಿನ ಕೊಡ್ಲೇಬೇಕು ಗುರುಜಿ. ದಟ್ಸ್ ಅಮೇಝಿಂಗ್, ವೆರಿ ನೈಸ್. ಫಸ್ಟ್ ಟೈಮ್ ಜೀವನದಲ್ಲಿ ನೀವೊಂದು ಒಳ್ಳೆ ಕೆಲಸ ಮಾಡಿದ್ದೀರಾ. ಅದಕ್ಕೋಸ್ಕರ ನಿಮಗೆ ನನ್ನ ಕಡೆಯಿಂದ ಶಬ್ಬಾಷ್ ಶಬ್ಬಾಷ್. ಅಯ್ಯೋ ಅಯ್ಯೋ, ತುಂಬ 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 ಧನ್ಯವಾದಗಳು ಗುರುಜಿ. ನಿಮ್ಮ ಕೆಲಸ ಇಷ್ಟಕ್ಕೆ ಮುಗ್ದಿಲ್ಲ, ಇನ್ನು ಮುಂದೆ ಶುರು ಆಗತ್ತೆ. ನಾವೇನು ಅಂತ ಅವರೆಲ್ಲರಿಗೂ ತೋರಿಸ್ಬೇಕು. ಓಕೆ ಓಕೆ, ತೋರ್ಸೋಣ ಗುರುಜಿ. ಒಂದು ಮಾತು ನೆನಪಿರಲಿ, ಇನ್ನು ಮುಂದೆ ನಾವು ಜನಕ್ಕೆ ತೋರಿಸೋ ಕಥೆಲಿ ನೀವು ಕಾಮಿಡಿ ಪೀಸ್ ಆಗಿರಬಾರ್ದು. ಶಿವ ಶಿವ ಗುರುಜಿ, ಎಂಥ ಮಾತಂದ್ಬಿಟ್ರಿ. ನೀವ್ ಹಿಂಗ ಅನ್ಬೋದಾ? ನಾನು ಆ ಕಾಮಿಡಿಯಿಂದಾನೆ 3 ಹೊತ್ತು ಅನ್ನ ತಿಂತಾ ಇದ್ದೀನಿ ಗುರುಜಿ. ಅದಕ್ಕೆ ನೀವು ಕಲ್ಲಾಕೋ ಕೆಲಸ ಮಾಡ್ತಾ ಇದ್ದೀರಲ್ಲ, ನೀವ್ ಹಿಂಗ್ ಮಾಡ್ಬೋದಾ? ನಾನು ಏನ್ ಗುರುಜಿ ನಿಮ್ಗೆ ಅನ್ಯಾಯ ಮಾಡಿದ್ದೆ, ಏನ್ ದ್ರೋಹ ಮಾಡಿದ್ದೆ ಗುರುಜಿ? ಹೇಳಕ್ಕೆ ನೀವು ಬಿಟ್ರೆ ತಾನೆ. ಆಯ್ತು, ಹೇಳಿ ಗುರುಜಿ. ನಿಮಗೆ ನಾನು ಕಾಮಿಡಿಯನ್ನಿಂದ ಹೀರೋಯಿನ್ಗೆ ಪ್ರಮೋಟ್ ಮಾಡ್ತಾ ಇದ್ದೀನಿ. ಗುರುಜಿ ಗುರುಜಿ, ನನ್ನ ಮುಂದೆ ಇದ್ದ ಕಾಮಿಡಿ ಪರದೆಗಳನ್ನ ಸೈಡಿಗೆ ಸರಿಸಿ ನನ್ನನ್ನು ಫುಲ್ ಫ್ಲೆಡ್ಜ್ ಹೀರೋಯಿನ್ ಮಾಡ್ತಾ ಇದ್ದೀರಾ? ಓ, ಗಾಡ್ ಮಸ್ಟ್ ಬಿ ಕ್ರೇಜಿ. ಗುರುಜಿ, ಟೆಲ್ ಮಿ ಮೋರ್ ಗುರುಜಿ. ನೀವು ನನ್ನ ಜೊತೆ ಹೇಗಿದ್ರೂ ಪರವಾಗಿಲ್ಲ, ಆದರೆ ಬೇರೆಯವ್ರ ಮುಂದೆ ತುಂಬ ಮೆಚೋರ್ಡ್ ಆಗಿರಬೇಕು. ಎಸ್ಪೆಷಲಿ ಆ ಜನನಿ ಮುಂದೆ ಇನ್ನೂ ಕೇರ್ಫುಲ್ ಆಗಿರಬೇಕು. ಆದಷ್ಟು ಬೇಗ ಅವಳನ್ನ ನಮ್ಮ ದಾಳಕ್ಕೆ ಬೀಳಿಸ್ಕೋಬೇಕು. ಗುರುಗಳು ಹಾಕಿದ ದಾರಿಲಿ ಶಿಷ್ಯಂದ್ರು ನಡಿಬೇಕು. ಈಗ ನಾನು ಅದನ್ನೇ ಮಾಡ್ತಿದ್ದೀನಿ. ಇನ್ಮೇಲೆ ಹೀರೋಯಿನ್ ಥರ ಮೆಚೂರ್ಡ್ ಆಗಿರ್ತೀನಿ. ಈಗ ಜಾಸ್ತಿ ಮಾತಾಡೋಕ್ಕಾಗಲ್ಲ, ಬಿಕಾಸ್ ಐ ಆಮ್ ಹೀರೋಯಿನ್. ಬಾಯ್ ಬಾಯ್. ಫ್ರೆಂಡ್ಸ್, ಈ ಫೀಲಿಂಗ್ ಒಂಥರ ಮಜಾ ಕೊಡ್ತಿದೆ. ನೌ ಐ ಆಮ್ ಹೀರೋಯಿನ್. ಅಕ್ಕ, ನೀನ್ ಮಾತ್ರ ಈಗ ಇಲ್ಲಿ ಎಲ್ಲಾ ಹುಡುಗಿರು ಹೀಗೇನಾ? ಯಾಕೋ ಗಣಿ ಹೀಗೆ ಹೇಳ್ತಾ ಇದ್ಯಾ? ಅಲ್ಲ, ಕನ್ನಡಿ ಮುಂದೆ ಕೂತ್ಬಿಟ್ರೆ ಪ್ರಪಂಚನೇ ಮರ್ತು ಬಿಡ್ತಿರಲ್ಲ, ಅದಕ್ಕೆ ಕೇಳ್ದೆ. ನೀನ್ ಇಲ್ಲಿಗೆ ಬಂದು 1 ಗಂಟೆ ಆಯ್ತು. ಏನ್ ಕತೆನೋ ಏನ್ ಮಾಡ್ತಿದ್ಯೋ ಒಂದು ಗೊತ್ತಾಗ್ತಿಲ್ಲ. ಲೇ ದಡ್ಡ, ಕನ್ಸಿನ ಯೋಚನೆಗೆ ಮನ್ಸಿನ ಭಾವನೆಗೆ ಕನ್ನಡಿನೇ ಮೊದಲ ಸಾಧನ ಕಣೋ. ಗಣಿ, ಅದೇನೋ ಮೊಬೈಲಲ್ಲಿ ಸೆಲ್ಫಿ ಗಿಲ್ಫಿ ಅಂತಾರಲ್ಲ, ಅದೆಲ್ಲ ಇವಾಗ ಬಂದಿರೋದು. ಓಹೋ, ಹುಡ್ಗಿರ್ಗೂ ಕನ್ನಡಿಗೂ ಇಷ್ಟು ದೊಡ್ಡ ಸಂಬಂಧ ಇದೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಹೌದು ಗಣಿ, ಈ ಕನ್ನಡಿಗೂ ಹುಡುಗಿರ್ಗೂ ಒಂಥರ ನಂಟಿದೆ. ಹೌದೌದು, ನಂಟಿನ ಜೊತೆಗೆ ಅಂಟು ಇದೆ. ಲೇ, ಏನೋ ಹಾಗಂದ್ರೆ? ಕನ್ನಡಿ ಮುಂದೆ ಕೂತ್ಕೊಂಡ್ರೆ ಗಂಟೆ ಅಂಟ್ಕೊಂಡಿರ್ತೀರಲ್ಲ, ಅದಕ್ಕೆ ಹಾಗೇಳ್ದೆ. ಲೇ ಗಣಿ, ಅದನ್ನೆಲ್ಲ ಬಿಡು. ನನ್ನ ಕಾಲ್ಗೆ ಈ ಗೆಜ್ಜೆ ಹೇಗೆ ಕಾಣಿಸ್ತಿದ್ಯೋ? ನಿಮ್ಮ ಯಜಮಾನ್ರು ಕಟ್ಟಿರೋದಲ್ವಾ, ಚೆನ್ನಾಗಿದೆ ಬಿಡು. ತೂ
ಬೆಳಿಗ್ಗೆ ಏನ್ರಿ ನಿಮ್ದು ಗೋಳು? ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೂ ಬಿಡಲ್ವಲ್ರಿ. ಅಯ್ಯೋ ಲೇ ರಾಮು, ಪಾಪ ಆ ಪಾಪದ ಹುಡುಗಿ ಪಾರ್ವತಿ ಕೈ ಗೇಟ್ ಮಾಡ್ಕೊಂಡಿದ್ದಾಳೆ, ಅವ್ಳಿಗೆ ಸಹಾಯ ಮಾಡಬಾರ್ದಾ? ಅವಳಿಗೆ ಸಹಾಯ ಮಾಡಿದ್ರೆ ನನಗೇನ್ರಿ ಸಿಗುತ್ತೆ? ಮಣ್ಣು. ಮಣ್ಣಲ್ಲ, ಹೊನ್ನು. ಅಂದ್ರೆ ನಿಂಗೆ ಬೇಕಾದ್ದೆಲ್ಲ ಸಿಗುತ್ತೆ ಕಣೆ. ಹಾಗಾದ್ರೆ ಈಗಲೇ ಎದ್ದೇಳ್ತೀನಿ ಕಣ್ರಿ. ರೀ ರೀ 150 ಗ್ರಾಮ್ ಚಿನ್ನ ಇರೋ ಒಂದು ಟೆಂಪಲ್ ಸೆಟ್ ಜ್ಯುವೆಲರಿ ಬೇಕು ಕಣ್ರಿ. ಆಮೇಲೆ 100 ಗ್ರಾಮ್ ಇರೋ 2 ಎಲೆ ತಾಳಿ ಚೈನ್ ಬೇಕು ಕಣ್ರಿ. ಸಾಕಾ? ಇನ್ನೂ ಬೇಕಾ? ಅದು ಫಸ್ಟ್ ಮೈ ಮೇಲೆ ಬರಲಿ, ಆಮೇಲೆ ಇನ್ನೇನು ಬೇಕು ಅಂತ ಕೇಳ್ತೀನಿ. ಸರಿ, ಹಾಗಾದ್ರೆ ಈಗ ನಿನ್ನ ಕೈಯಾರೆ ಒಳ್ಳೆ ಮನಸ್ಸಿಂದ ಬಿಸಿ ಬಿಸಿ ಸ್ಟ್ರಾಂಗ್ ಆಗಿ ಒಂದು ಕಪ್ ಕಾಫಿ ಮಾಡ್ಕೊಂಡು. ಕಾಫಿ ಮಾಡ್ಕೊಂಡು ಬಂದ್ರೆ ಚಿನ್ನ ಕೊಡಿಸ್ತೀರಾ? ಲೇ, ಕಾಫಿ ಕೊಟ್ರೆ ಯಾರಾದ್ರೂ ಚಿನ್ನ ಕೊಡ್ತಾರೇನೆ? ಮತ್ತಿನ್ನೇನು ಮಾಡಬೇಕು? ತಿಂಡಿನೂ ಮಾಡ್ಕೊಂಡ್ ಬಂದ್ಕೊಡು. ತಿಂಡಿ ಮಾಡ್ಕೊಂಡು ಬಂದು ಕೊಟ್ರೆ ಚಿನ್ನ ಕೊಡಿಸ್ತೀರಾ? ಅದು ಚೆನ್ನಾಗಿದ್ರೆ ಎಲ್ರಿಗೂ ತಂದು ಕೊಡು. ಕೊಟ್ಮೇಲೆ ನಿನ್ನ ಅತ್ತಿಗೆ ಮನಸ್ಸು ಗೆದ್ದು ಏನ್ ಬೇಕೋ ಕೇಳು, ಅದನ್ನ ಕೊಡ್ತಾರೆ. ಸೂಪರ್ ಸೂಪರ್, ಕೊಡ್ತಾರೆ. ನಾನು ಕೇಳಿರೋ 250 ಜೊತೆ ಇನ್ನೂ 100 ಸೇರಿಸಿ ಸರಿಯಾಗಿ ಕೊಡ್ತಾರೆ. ಎಂತ ಮನೆ ಹಾಳು ಐಡಿಯಾ ಕೊಡ್ತೀರಿ. ಆಸೆ ಹುಡ್ಸಿ ಮೋಸ ಮಾಡ್ಬಿಟ್ರಲ್ರಿ. ಎದ್ದ ಹೋಗ್ರಿ. ದಾಮಿನಿ, ನನಗಿಂತ ಮೊದಲು ನೀನೇ ಹೋಗೋದು. ನೋಡ್ತಾ ಇರೋ. ಆಯ್ತಾಯ್ತು, ಯಾರು ಮೊದ್ಲು ಹೋಗ್ತಾರಂತ ನಾನು ನೋಡ್ತೀನಿ. ಹೋಗೋಗ್ರಿ. ಹಾಳಾದವ್ರು ಬಂದು ನನ್ನ ನಿದ್ದೆನೇ ಕೆಡಿಸ್ಬಿಟ್ರು. ಏನಂದೆ? ಅದು ನಿಮ್ ದೊಡ್ಡ ಯಜಮಾನ್ರು ಕಟ್ಟಿರೋದಲ್ವಾ ಅಂದೆ. ಅಲ್ಲ ಗಣಿ, ನೀನ್ ಬೇರೆ ಏನೋ ಹೇಳ್ದೆ. ಬೇರೆನಾ? ಏನು ಹೇಳಿಲ್ವಲ್ಲ? ಅದೇ ಕಣೋ ಗಣಿ, ನಿಮ್ಮ ಯಜಮಾನ್ರು ಅಂತ ಅಂದ್ಯಲ್ಲ. ಓ ಅದಾ, ಬಾಯ್ ತಪ್ಪ ಅಂದ್ಬಿಟ್ಟೆ, ಕ್ಷಮಿಸ್ಬಿಡು. ಪರವಾಗಿಲ್ಲ ಗಣಿ, ಇನ್ನೊಂದ್ಸತಿ ಹೇಳೋ. ನಿಮ್ಮ ಯಜಮಾನ್ರು ಆ ಯಜಮಾನ್ರು ಈ ಯಜಮಾನ್ರು ಆ ಯಜಮಾನ್ರು ನಿಮ್ಮವರೇ. ಅಕ್ಕ, ನೀನ್ ಯಾವಾಗ್ಲೂ ಹೀಗೆ ನಗ್ನಗ್ತಾ ಇರ್ಬೇಕು ಕಣೆ. ನನ್ನಂತ ಅಕ್ಕಂಗೆ ನಿನ್ನಂತ ತಮ್ಮ ಇರೋವರೆಗೂ ಈ ಪಾರ್ವತಿ ಯಾವಾಗ್ಲೂ ನಗ್ನಗ್ತಾನೆ ಇರ್ತಾಳೆ. ಗಣಿ ಹೇಗಿದ್ಯೋ? ಸೂಪರ್ ಅಕ್ಕ. ನಾನ್ ಹೇಳಿದ್ದು ಗೆಜ್ಜೆ ಬಗ್ಗೆ ಗಣಿ. ಅದಂತೂ ಇನ್ನೂ ಸೂಪರು. ಹೇಗೆ ಅಂದ್ರೆ ನಿಮ್ಮ ಯಜಮಾನ್ರು ಕಟ್ಟಿರೋದಲ್ವಾ?